ಅಭೂತಪೂರ್ವವಾದ ಜಯವನ್ನ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡಿದ್ದಾರೆ. ಜನರು ನರಕ ಯಾತನೆಯಲ್ಲಿದ್ದ ಪಶ್ಚಿಮ ಬಂಗಾಳದಲ್ಲಿ ಮೋದಿಜಿಯವರ ನಾಯಕತ್ವ ಆ ಜನರನ್ನ ನರಕದಿಂದ ತಪ್ಪಿಸಿದ್ದಾರೆ ಅಂತಕ್ಕಂಥ ಮಾತನ್ನ ನಾನು ಹೇಳಬಲ್ಲೆ. ಒಂದು ಸಮಯ ಈ ಬಾರಿ ಭಾರತೀಯ ಜನತಾ ಪಕ್ಷ ಅಲ್ಲಿ ಗೆಲ್ಲದೇ ಇದ್ದಿದ್ರೆ ಪರಿಸ್ಥಿತಿ ಆಗಬಹುದಾಗಿತ್ತು ಅನ್ನೋದನ್ನ ನಾವು ಊಹಿಸಿ ನೋಡಬೇಕು. ಒಂದು ಸಾರಿ ಗೆದ್ದ ಶಾಸಕರು ಭಾರತೀಯ ಜನತಾ ಪಕ್ಷದ ರಸ್ತೆಯಲ್ಲಿ ಬಂದರೆ ಪ್ರತಿ ರಸ್ತೆಯಲ್ಲಿ ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರು ಹಾಕೊಳ್ತಾರೆ. ದಯವಿಟ್ಟು ನಮ್ಮನ್ನ ರಕ್ಷಣೆ ಮಾಡಿದ್ದೀರಿ, ಮುಂದೆಯೂ ನಮ್ಮನ್ನ ಹೀಗೆ ರಕ್ಷಣೆ ಮಾಡಿ, ನಮ್ಮ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಮಮತಾ ಬ್ಯಾನರ್ಜಿಯವರ ಆಡಳಿತದಲ್ಲಿ ನಾವು ನರಕವನ್ನ ಅನುಭವಿಸಿದ್ದೇವೆ, ಇನ್ನು ಮುಂದೆ ಇಂಥ ಪರಿಸ್ಥಿತಿ ನಮಗೆ ಬರದಿದ್ದಂಗೆ ನೋಡ್ಕೊಳ್ಳಿ ಅಂತೇಳಿ ಕಣ್ಣಲ್ಲಿ ನೀರಾಕಿ ಶಾಸಕರನ್ನ ಬರಮಾಡಿಕೊಳ್ತಾರೆ. ಅಂದಮೇಲೆ ಯಾವ ಸ್ಥಿತಿ ಇತ್ತು ಅಂತಕ್ಕಂಥದ್ದನ್ನ ನಾವು ಇವತ್ತು ಯೋಚನೆ ಮಾಡೋಣ. ಬೆಂಬಲ ಕೊಟ್ಟಿದ್ದಾರೆ, ಅಧಿಕಾರಕ್ಕೆ ಬಂದಿದ್ದೇನೆ. ಇನ್ನು ತಮಿಳುನಾಡು ಮತ್ತು ಕೇರಳದಲ್ಲಿ ಈಗ ತಾನೇ ನಮ್ಮ ಪಕ್ಷದ ಕಾರ್ಯಕರ್ತರ ಬೆಂಬಲದಿಂದ ನಮ್ಮ ಮತ ಬ್ಯಾಂಕ್ ಅನ್ನ ನಾವು ಹೆಚ್ಚಿಸಿಕೊಂಡಿದ್ದೇವೆ. ಇನ್ನೂ ಅಲ್ಲಿ ನಮಗೆ ಬಹಳ ಕೆಲಸ ಇದೆ. ಮುಂದಿನ ಚುನಾವಣೆ ಹೊತ್ತಿಗೆ ನಾವು ಕೂಡ ಎಲ್ಲ ಪಕ್ಷಗಳಂತೆ ನಾವು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡತಕ್ಕಂತ ಸಂದರ್ಭದಲ್ಲಿ ಬಹುಶಃ ಎರಡೂ ರಾಜ್ಯಗಳಲ್ಲೂ ಕೂಡ ನಮ್ಮ ಶಕ್ತಿ ವೃದ್ಧಿ ಆಗುತ್ತೆ. ಮುಂದಿನ ಚುನಾವಣೆ ಹೊತ್ತಿಗೆ ನಾವು ಕೂಡ ಅಲ್ಲಿ ಸರ್ಕಾರ ಮಾಡುವ ಶಕ್ತಿಯನ್ನ ಜನ ನಮಗೆ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಕಾಂಗ್ರೆಸ್ಗೆ ಅಥವಾ ನಮಗೆ, ನಮ್ಮ ಪಕ್ಷ ಇನ್ನೂ ಬೆಳೆದಿರಲಿಲ್ಲ. ಆ ಕಾರಣದಿಂದ ಕೇರಳದಲ್ಲಿ ಯುಡಿಎಫ್ 7 ಪಕ್ಷಗಳ ಜೊತೆಗೂಡಿ ಯುಡಿಎಫ್ ಮಾಡ್ಕೊಂಡಿದೆ. ಕಾಂಗ್ರೆಸ್, ಮುಸ್ಲಿಂ ಲೀಗ್, ಕೇರಳ ಕಾಂಗ್ರೆಸ್ ಜೋಸೆಫ್, ಕೇರಳ ಕಾಂಗ್ರೆಸ್ ಜೇಕಬ್, ರೆವಲ್ಯೂಷನರಿ ಸೋಷಿಯಲಿಸ್ಟ್ ಪಾರ್ಟಿ, ಇನ್ನೊಂದು ಕೇರಳ ರೆವಲ್ಯೂಷನರಿ ಪಾರ್ಟಿ, ಕೇರಳ ಡೆಮೊಕ್ರೆಟಿಕ್ ಪಾರ್ಟಿ, ರೆವಲ್ಯೂಷನರಿ ಮಾರ್ಕ್ಸಿಸ್ಟ್ ಪಾರ್ಟಿ, ಹೀಗೆ ಅನೇಕ ತುಂಡು ಪಕ್ಷಗಳು ಸೇರಿ ಒಂದು ಯುಡಿಎಫ್ ಆಗಿದೆ. ಅದು ಒಂದು ರೀತಿಯ ಕಿಚಡಿ ಪಾರ್ಟಿ. ಆದ್ರೆ ಪರಿಸ್ಥಿತಿ ನೋಡಿ, ಇವತ್ತು ತಮಿಳುನಾಡಿನಲ್ಲಿ ಡಿಎಂಕೆ ಜೊತೆಯಲ್ಲಿದ್ದ ಕಾಂಗ್ರೆಸ್ನವರು ರಾತ್ರೋರಾತ್ರಿ ಆಗಲೇ ಟಿವಿಕೆಗೆ ಹಾರಿಬಿಟ್ಟಿದ್ದಾರೆ. ಯಾವ ಪರಿಸ್ಥಿತಿ ಇದೆ ಅಂತಂದ್ರೆ, ಒಂದು ನ್ಯಾಷನಲ್ ಪಾರ್ಟಿಗೆ ನಮಗೆ ಹೇಗಾದ್ರೂ ಮಾಡಿ ನಮ್ಗೆ 2 ಸ್ಥಾನ ಕೊಟ್ಬಿಡಿ ಮಂತ್ರಿಗಿರಿ, ನಾವು ನಿಮ್ಮ ಜೊತೆಯಲ್ಲಿ ಬಂದ್ಬಿಡ್ತೀವಿ. ಆಗ್ಲೇ ಡಿಎಂಕೆಗೆ ಗಸ್ತು ಕೊಟ್ಟು ಆಗ್ಲೇ ಜಂಪ್ ಮಾಡಿಬಿಟ್ಟಿದ್ದಾರೆ. ಯಾವ ಮಟ್ಟಕ್ಕೆ ಕಾಂಗ್ರೆಸ್ ಇವತ್ತು ಪರಿಸ್ಥಿತಿ ಬಂದಿದೆ ಅಂತಂದ್ರೆ, ಭಿಕ್ಷುಕರು ಮನೆ ಮನೆಗೆ ಭಿಕ್ಷುಕರ ರೀತಿ ಓಡಾಡ್ತಾರೆ, ಆ ತರ ಆಗಿದೆ ಅವರ ಪರಿಸ್ಥಿತಿ. ಇದು ನ್ಯಾಷನಲ್ ಪಾರ್ಟಿ. ಅಸ್ಸಾಂನಲ್ಲಿ ನೋಡಿ 19 ಜನ ಗೆದ್ದಿದ್ದಾರೆ. 19ರಲ್ಲಿ 1 SC, ಇನ್ನು ಉಳಿದ 18 ಮುಸಲ್ಮಾನರು. ಇವತ್ತು ಮುಸಲ್ಮಾನರು ಇಲ್ಲದೆ ಇದ್ರೆ ಕಾಂಗ್ರೆಸ್ ಬಿಬಿಎಂಪಿಯಲ್ಲಿ ನಾವು ತಿಪ್ಪೇಗುಂಡಿಗೆ ಹಾಕ್ತಿರಲ್ಲ ಕಸ, ಅದಕ್ಕೆ ಸಮಾನ. ಯಾಕೆಂದ್ರೆ ಅವರನ್ನ ದಾರಿ ತಪ್ಪಿಸಿ ಬಿಜೆಪಿ ಗುಮ್ಮ ತೋರಿಸಿ ಯಾವ ಮಟ್ಟಕ್ಕೆ ಅವ್ರನ್ನ ಇದು ಮಾಡಿದ್ರು ಅಂತಂದ್ರೆ, ಅವರನ್ನು ಬಿಟ್ಟರೆ ಇಲ್ಲ.
ಇದೇ ಮಾತನ್ನ ರೇವಂತ್ ರೆಡ್ಡಿ ಅವರು ಹೇಳಿದ್ರು. ಕಾಂಗ್ರೆಸ್ ನೈತು ಮುಸಲ್ಮಾನ್ ನಹಿ ಅಂತ ಅಲ್ಲಿ ಒಬ್ಬ ಮೌಲ್ವಿ ಹೇಳಿದ್ರು. ಆ ಪದ ಬಳಕೆ ನನಗೆ ಮಾಡಕ್ಕಾಗೋದಿಲ್ಲ, ಅದನ್ನ ಡ್ಯಾಶ್ ಅಂತ ಬಿಟ್ಬಿಡ್ತೇನೆ, ನಿಮ್ಗೆಲ್ರಿಗೂ ಗೊತ್ತಿರೋ ಪದ. ಆದ್ರೆ ಸರಿಯಾದ ಗಸ್ತು ಕೊಟ್ರ ಮೌಲ್ವಿ, ಮುಸಲ್ಮಾನ್ ನೈತೋ ಕಾಂಗ್ರೆಸ್ ನೈ ಅಂತ. ಈಗ ಅರ್ಥ ಆಗಿರ್ಬೇಕು ದೇಶದ ಜನರಿಗೆ ಕಾಂಗ್ರೆಸ್ನ ಪರಿಸ್ಥಿತಿ ಏನು ಅಂತಕ್ಕಂಥದ್ದು. 68 ಪರಿಶಿಷ್ಟ ಜಾತಿಗೆ ಸೇರಿದ ಸ್ಥಾನಗಳಿದೆ. 51 ಸ್ಥಾನಗಳನ್ನ ಜನರು ಎನ್ಡಿಎಗೆ ಕೊಟ್ಟಿದ್ದಾರೆ, ಭಾರತೀಯ ಜನತಾ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಕೇವಲ ಟಿಎಂಸಿಗೆ 17 ಸ್ಥಾನಗಳು. ಎಸ್ಟಿ 16 ಸ್ಥಾನಗಳಿದೆ. 16ಕ್ಕೆ 16 ಬಿಜೆಪಿ ಕೊಟ್ಟಿದೆ, ಟಿಎಂಸಿಗೆ 0. ಅಸ್ಸಾಂನಲ್ಲಿ ನಾನು ಈಗಾಗಲೇ ಹೇಳಿದೆ. ಎಸ್ಸಿ 9 ಸ್ಥಾನಗಳಿದೆ, 9ರಲ್ಲಿ 8 ಬಿಜೆಪಿ, ಒಂದೇ ಒಂದು ಮಾತ್ರ ಕಾಂಗ್ರೆಸ್. ಎಸ್ಟಿ 19 ಸ್ಥಾನಗಳಿದೆ, 19ಕ್ಕೆ 19 ಕೂಡ ಬಿಜೆಪಿ ಇದೆ, 0 ಕಾಂಗ್ರೆಸ್ ಇದೆ. ಅಂದ್ರೆ ಇವತ್ತು ಪರಿಶಿಷ್ಟ ಜಾತಿ ವರ್ಗಗಳು ಕೂಡ ಬಿಜೆಪಿಯ ಜೊತೆಯಲ್ಲಿ ಸೇರಿವೆ. ಆದ್ದರಿಂದ ಮುಂದೆ ಬರ್ತಕ್ಕಂಥ ಕರ್ನಾಟಕದ ಚುನಾವಣೆಯಲ್ಲೂ ಕೂಡ ಇದನ್ನು ನಾವು ಪರಿಶಿಷ್ಟ ಜಾತಿ ವರ್ಗಗಳು ನಮ್ಮ ಜೊತೆಯಲ್ಲಿರ್ತವೆ. ವಿಶೇಷವಾಗಿ ಇಲ್ಲಿಯೂ ಕೂಡ ಕಾಂಗ್ರೆಸ್ಗೆ ಪಾಠ ಕಲಿಸಬೇಕು ಅಂತೇಳಿ ಈಗಾಗಲೇ ಮುಸ್ಲಿಂ ಸಮುದಾಯಗಳು ಕೂಡ ಹೊರಗಡೆ ಕಾಂಗ್ರೆಸ್ ಇಂದ ಬರ್ತಾ ಇವೆ. ಮೋದಿಜಿಯವರ ನಾಯಕತ್ವದಲ್ಲಿ ಅವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬೆಂಬಲಿಸಿರ್ತಕ್ಕಂಥ ಎಲ್ಲರನ್ನೂ ನಾನು ಗೌರವಿಸ್ತೇನೆ. ಕಾಂಗ್ರೆಸ್ ಪಕ್ಷದ ಇಲ್ಲಿನ ನಾಯಕರು ಅರ್ಥ ಮಾಡ್ಕೊಳ್ಬೇಕು. ಮಾತೆತ್ತಿದರೆ ಕರ್ನಾಟಕದಲ್ಲಿ ಅಹಿಂದ ನಾಯಕರು ಅಂತಕ್ಕಂಥವ್ರು ಒಂದು ಸಾರಿ ಮೆಲುಕು ಹಾಕಿ ನೋಡ್ಕೊಳ್ಳಿ. ಮೋದಿಜಿಯವರು ಯಾರು? ಈ ದೇಶಕ್ಕೆ ಅವರು ಅಹಿಂದ ಅಲ್ವಾ? ಹಿಂದುಳಿದ ವರ್ಗಗಳಿಂದ ಬಂದು ಇವತ್ತು ದೇಶದ ಪ್ರಧಾನಮಂತ್ರಿಯಾಗಿ 25 ವರ್ಷಗಳಿಂದ ಸತತವಾಗಿ ಒಮ್ಮೆಯೂ ಸೋಲದೆ, ಒಂದು ದಿನವೂ ರಜಾ ತೆಗೆದುಕೊಳ್ಳದೆ ಈ ದೇಶದ ಸೇವೆ ಮಾಡ್ತಾ ಇರತಕ್ಕಂಥ ನಾಯಕತ್ವ ಮೋದಿಜಿಯವರು. ಇವತ್ತು ಅವರು ಕೂಡ ಅಹಿಂದ. ಕರ್ನಾಟಕದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ವರ್ಗಗಳು, ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಮೋದಿಜಿಯವರ ಕೈಯಲ್ಲಿ, ಅಹಿಂದ ನಾಯಕನ ಕೈಯಲ್ಲಿ ಭಾರತೀಯ ಜನತಾ ಪಕ್ಷ ಇಡೀ ದೇಶವನ್ನು ಕೊಟ್ಟಿದೆಯಲ್ಲ. ದುಡ್ಡಿಲ್ಲ ಅಂತ ಹೇಳ್ತಾರೆ, ಚುನಾವಣೆಗೆ ದುಡ್ಡಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ ಆಗ್ಲೇ ಕಾಂಗ್ರೆಸ್ ಸರ್ಕಾರ. ಮತ್ತೆ ರಾಜ್ಯ ಹೇಗೆ ನಡೆಸ್ತಾರೆ ಇವರು? ಆದ್ರೆ ಅವರ ಪ್ರಕಾರ ಕಳೆದ ಈ ವರ್ಷದಲ್ಲಿ 26ರಲ್ಲಿ 33,85,00,000 ಗುಂಡಿ ಮುಚ್ಚಲಿಕ್ಕೆ ಖರ್ಚು ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ರು. ಅದನ್ನ ತಮ್ಮ ಮುಂದೆ ನಾನು ತಂದಿದ್ದೆ. ಆದ್ರೆ 25-26ನೇ ಸಾಲಿನಲ್ಲಿ ರಸ್ತೆ ಗುಂಡಿ, ಡಾಂಬರೀಕರಣ ಇದಕ್ಕೆ 1,040 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದಾರೆ. 1,040 ಕೋಟಿ ರೂಪಾಯಿಗಳು 25 ಸಾಲಿನಲ್ಲಿ ರಸ್ತೆ ಗುಂಡಿ ಮತ್ತು ಡಾಂಬರೀಕರಣಕ್ಕೆ 1,301 ಕೋಟಿ. ಇದು ಒಂದೇ ವರ್ಷದಲ್ಲಿ 1,040 ಕೋಟಿ, 2 ವರ್ಷದಲ್ಲಿ 1,301 ಕೋಟಿ. ಇದರಲ್ಲಿ ಅರ್ಥ ಮಾಡ್ಕೊಳ್ಬಹುದು ಯಾವ ರೀತಿ ಬೆಂಗಳೂರನ್ನ ಇವರು ನಿಭಾಯಿಸ್ತಾ ಇದ್ದಾರೆ ಅಂತ.